ಮಾತಾಡಲ್ಲ, ಬರೀ ನಿಮ್ಮ ಡಿ ಬಾಸ್ ಅಂತ ಹೇಳ್ತಾ ಇದ್ದೀರಾ. ಕಾರ್ಯಕ್ರಮ ನಡಿಬೇಕಾ ಬೇಡವಾ? ಸುಮ್ಮನೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಯ್ತು. ಪುನೀತ ಕನ್ನಡಿಗರಿಗೆ ನಮಸ್ಕಾರ, ನಮಸ್ಕಾರ. ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್ ರಾಮನಗರ. ಈ ಮಳೆಯಲ್ಲೂ ಕೂಡ ಇಷ್ಟು ಜನ ಇದ್ದಾರೆ ಅಂದ್ರೆ ನಿಜವಾದ ಕನ್ನಡ ಅಭಿಮಾನಿಗಳು ಇರೋದು ನಮ್ಮ ರಾಮನಗರದಲ್ಲೇ. ಇಷ್ಟೆಲ್ಲ ಸೌಂಡ್ ಆಗ್ತಾ ಇದೆ ಅಂದ್ರೆ ಎಂಟ್ರಿ ಆಗಿದೆ. ರಾಮನಗರ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಇನ್ನು ಸ್ವಲ್ಪ ಹೊತ್ತಲ್ಲಿ ವೇದಿಕೆ ಮೇಲೆ ಫಸ್ಟ್ ಸಾಂಗ್ ನಿಮಗೋಸ್ಕರ ಡೆಡಿಕೇಶನ್. ಲೆಟ್ಸ್ ಗೋ. ಗಾಯ್ಸ್, ನಾನು ಕಾಂಪೌಂಡರ್ ಬಂದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ರಾಮನಗರ ಕರಗ ಮಹೋತ್ಸವಕ್ಕೆ ಬಂದಿದ್ದೀವಿ. ಇವತ್ತು ಕೊಂಡ ಸೌದೆ ಇದೆ, ನಾಳೆ ಏನಿದೆ ಕೊಂಡ ಇದೆ. ಸೊ ಇವತ್ತು ಆರ್ಕೆಸ್ಟ್ರಾ ಎಲ್ಲ ನಡೀತಿದೆ. ನಾನು ಮತ್ತು ಅರುಣ್ ಇಬ್ಬರು ಕೂಡ ಈವ್ನಿಂಗು ಆಲೇ 7 ಗಂಟೆ ಆಗಿದೆ. ಸೊ ಬಂದಿದ್ದೀವಿ, ತೋರಿಸಿ ಈ ಕಡೆಗೆ ನೋಡಿ. ಲೈಟಿಂಗ್ಸ್ ಎಲ್ಲ ಇನ್ನೂ 7 ಗಂಟೆ ಆಗಿರೋದ್ರಿಂದ ಪೂರ್ತಿ ಕತ್ಲೆ ಆಗಿಲ್ಲ. ಸೊ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀವಿ ಗೈಸ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವಾಗ ರಾಮನಗರ ಕ್ವಾರ್ಟರ್ಸ್ ಹತ್ರ ಇದ್ದೀವಿ, ಪೊಲೀಸ್ ಕ್ವಾರ್ಟರ್ಸ್ ಹತ್ರ. ನೋಡ್ತಾ ಇರ್ಬೋದು ಲೈಟಿಂಗ್ಸ್ ಎಲ್ಲ ಎಷ್ಟು ಸೂಪರಾಗಿ ಕಾಣಿಸ್ತಿದೆ ಅಂತ. ಅದು ಝೂಮ್ ಹಾಕಿ ಅವ್ರನ್ನೆಲ್ಲರೂ. ಅವರೆಲ್ಲ ಏನವರು? ಡೊಳ್ಳು ಕುಣಿತ, ಜಾನಪದ ಕಲಾ ತಂಡದವರು ಇವರೆಲ್ಲ. ಪೂಜೆ ಕುಣಿತ, ವೀರಗಾಸೆ ಮತ್ತು ಯಕ್ಷಗಾನ ಅಲ್ವಾ ಅದು? ಹಾಂ, ಯಕ್ಷಗಾನ ನೋಡ್ತಾ ಇರ್ಬೋದು. ಇನ್ನೂ ಕತ್ಲೆ ಐತೆ, ಇನ್ನೂ ಸೂಪರಾಗಿ ಕಾಣಿಸುತ್ತೆ ಅದು. ಮತ್ತು ಪೊಲೀಸ್ ಬಂದೋಬಸ್ತ್ ಎಲ್ಲ ನೀಟಾಗಿ ನಡೀತಾ ಇದೆ, ನೋಡ್ತಾ ಇರ್ಬೋದು. ಪೊಲೀಸ್ ಅವರೇ ಜಾಸ್ತಿ ಕಾಣಿಸ್ತಿದ್ದಾರೆ. ಶ್ರೀ ಚಾಮುಂಡೇಶ್ವರಿ ಕರಗ ಮಹೋತ್ಸವ 2026ಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಬರೋಕ್ಕಾಗದೆ ಮನೇಲಿ ಕುತ್ಕೊಂಡು ನೋಡ್ತಾ ಇದ್ದೀರಾ, ಅವರು ಜಾತ್ರೆ ಹೇಗಿದೆ ಅನ್ನೋದನ್ನ ನೋಡ್ಕೊಂಬಿಡಿ ಗೈಸ್. ಪ್ರತಿ ವರ್ಷವೂ ಲೈಟಿಂಗ್ಸ್ನ ಡಿಫ್ರೆಂಟಾಗಿ ಹಾಕ್ತಾರೆ. ಸೊ ವರ್ಷ ಚೇಂಜ್ ಆಗ್ತಾ ಇರುತ್ತೆ. ಈ ವರ್ಷವೂ ಕೂಡ ನೋಡಿ, ನಮ್ಮ ಕರ್ನಾಟಕದಲ್ಲಿ ಮೈಸೂರು ದಸರಾ ಫುಲ್ ಫೇಮಸ್ಸು. ಅದೇ ಥರ ನಮ್ಮ ರಾಮನಗರದಲ್ಲಿ ನಮ್ಮ ಚಾಮುಂಡೇಶ್ವರಿ ಅಮ್ಮನವರ ಕರಗ, ಈ ಜಾತ್ರೆ ತುಂಬ ಫೇಮಸ್ಸು. ಸೊ ವರ್ಷವೂ ಬರ್ತಾ ಇರ್ತೀವಿ ಇಲ್ಲಿಗೆ ನಾವು. ಈ ವರ್ಷವೂ ಕೂಡ ಬಂದಿದ್ದೀವಿ ಗೈಸ್. ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಇದು ಇನ್ನೂ ಸ್ಟಾರ್ಟಿಂಗು. ಹೋಗ್ತಾ ಇನ್ನೂ ಜನ ಜಾಸ್ತಿ ಆಗ್ತಾರೆ. ಕ್ರೌಡು ಜಾಸ್ತಿ ಇರೋದ್ರಿಂದ ನನ್ನ ವಾಯ್ಸು ಕ್ಲಿಯರಾಗಿ ಕೇಳಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ ಗೈಸ್. ಬಟ್ ಕ್ಲಿಯರೆನ್ಸ್ ಇಲ್ಲ ಅಂತಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ. ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇರೋದು. ಬೇಬಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಗೊಜ್ಜು ನಾನು ಆಟ ಆಡ್ಸೋದ್ರಲ್ಲಿ ಮಳೆನೂ ಜಿಡಿ ಬತ್ತೈತೆ. ಈ ಸತಿ ಲೈಟಿಂಗ್ಸ್ನ ಸ್ವಲ್ಪ ಡಿಫ್ರೆಂಟಾಗಿ ಹಾಕಿದ್ದಾರೆ. ವರನ ಮೇಲೆ ಕಳೆದೋದ್ರು. ಸೊ ಎಲ್ಲ ಥರನೂ ನಿಮಗೆ ಐಟಮ್ ಸಿಗ್ತವೆ ಗಾಯ್ಸ್. ಇಲ್ಲಿ ಏನೇನು ಬೇಕು ಎಲ್ಲನೂ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಲೈಟಿಂಗ್ಸ್ ನೋಡಿ ಆನಂದ ಪಡೋರಂತೂ ಕಣ್ತುಂಬ ಗೈಸ್. ಇದರಲ್ಲಿ ಆಟ ಆಡೋಣ ಅಂತ ಆಸೆ, ಬಟ್ ಅಲ್ಲಿ ಮೇಲ್ಗಡೆ ಟರ್ನ್ ಆಗೋ ಟೈಮಲ್ಲಿ ವಾಲಾಡ್ತಿದ್ದೆ ನೋಡಿ. ನಾನು ಒಂದ್ಸತಿನೂ ಕೂಡ ಆಟ ಆಡೇ ಇಲ್ಲ ಇದರಲ್ಲಿ. ಅರುಣ್ ಅವ್ರನ್ನ ಕರೀತಾ ಇದ್ದೀನಿ, ಬಾ ಆಟ ಆಡೋಣ ಅಂತ. ಬಟ್ ಅವ್ರಿಗೂ ಧೈರ್ಯ ಸಲ್ತಾ ಇಲ್ಲ, ಇಬ್ರಿಗೂ ಫಸ್ಟ್ ಟೈಮು. ನೋಡೋಣ ಇನ್ನೊಂದು ಸ್ವಲ್ಪ ಹೊತ್ತಿದ್ದು ಧೈರ್ಯ ಬರುತ್ತಾ ಬರಲ್ವ ಅಂತ. ನಮ್ಮ ಸುವಾಸ ಬಂದ್ಬಿಟ್ಟಿದ್ರೆ ಆಟ ಆಡ್ಬೋದಿತ್ತು ನಾವು.
ಆಯ್ತು ಹೋಗೋಣ. ಗೈಸ್ ಅರುಣ್ ಪರ್ಚೇಸ್ ಮಾಡ್ತಿದ್ದಾರೆ ನೋಡಿ. ಬುಕ್ಕಿಂಗ್ ಹತ್ರ ಇದ್ರಲ್ಲಿ ಆಟ ಆಡೋಣ ಅಂತ ಹೋಗ್ತಾ ಇದ್ದೀವಿ ನಾವು. ಮಳೆ ಬರ್ತೈತೆ, ಇಬ್ರು ನಾವು ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮು ಟಿಕೆಟ್ ತರಿಸಿ. ನನ್ನ ಕಲ್ಯಾಣಿ ಬೇಕಂತ ಸೊ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಫಸ್ಟ್ ಟೈಮ್ ಆಯ್ತಾ ಇರೋದು, ಎದ್ರುಕೊಂತಾರೆ ಅರುಣ್ ಅವರು. ನಾನು ಅವರಿಗೆ ಧೈರ್ಯ ಹೇಳಬೇಕು. ವಿಡಿಯೋಗೋಸ್ಕರ ಹೋಯ್ತಾ ಇದ್ದೀನಿ, ನಾನೇ ಫುಲ್ ಧೈರ್ಯ ಮಾಡಿದ್ದೀನಿ. ಅಯ್ಯೋ, ನಾನೇ ಎದ್ರುಕತ್ತೀನೋ ಅವ್ರು ಎದ್ರುಕತ್ತಾರ, ಬಟ್ ರಿಸ್ಕ್ ತಗೋತಾ ಇದ್ದೀವಿ. ಆಂಜನೇಯ ಹಾಳಾಡ್ಸ್ಬೇಡ ಕಣಪ್ಪ, ನನ್ನ ಎದುರಿಸ್ಬೇಡ ಕಣಪ್ಪ ಆಂಜನೇಯ. ಸಾಯಿಸ್ತಿದ್ದೀನ. ಏಯ್ ಗೊಜ್ಜು, ಮೊಬೈಲ್ ಬಿಟ್ಬಿಟ್ಟು ಗೊಜ್ಜು ನಿಜ ಭಯ ಆಯ್ತದೆ, ದೇವರನೇ ಭಯ ಆಯ್ತದೆ ಗೊಜ್ಜು. ಎದ್ರಕತ್ತಾವಳೆ, ಇದಕ್ಕೆಲ್ಲ ಬೇಕಾ? ಪ್ಲೀಸ್ ಡಬ್ಲಿ ಕುಡಿಕೋ. A few moments later. ಭಯ ಆಗೋದು, ಎಲ್ಲೆಲ್ಲ ಬಂದು ಅನ್ಸ್ಬಿಟ್ಟದೆ. ಎಷ್ಟು ಭಯ ಆಯ್ತು ಗೊತ್ತಾ, ಮ್ಯಾಲಿಂದ ವಿಡಿಯೋ ಮಾಡೋಣ ಅನ್ನೋ ಆಸೆ ಹೊಂಟದ. ಅಪ್ಪ ಎಷ್ಟೋ ಗಿಳಿಸ್ಬಿಟ್ರೆ ಅನ್ಸ್ಬಿಡ್ತು ಗೈಸ್. ಅಪ್ಪ ಆಸೆನೂ ಸಾಕು, ಕಾಸು ಕೊಟ್ಟು ನರಕ ನೋಡ್ದಂಗೆ. ಗೈಸ್ ಫುಲ್ಲು ಖುಷಿಯಿಂದ ಟಾಪಲ್ಲಿ ನಾನು ಜಾತ್ರೆನೆಲ್ಲ ತೋರಿಸ್ಬೇಕು ಅಂತ ಆಸೆ ಹೊರಟೋದೆ. ಆದರೆ ಫೋನೇ ತೆಗಿಲಿಲ್ಲ ಈಚೆಗಿಬ್ರು. ಅಷ್ಟು ನಡ್ಕ ಬಂದ್ಬಿಡ್ತು ಇಬ್ರು. ಇನ್ಯಾವತ್ತೂ ಇದ್ರು ಸವಾಸಕ್ಕೆ ಹೋಗಲ್ಲ ನಾವು. ಯಪ್ಪ ದೊಡ್ಡ ನಮಸ್ಕಾರ ಇಟ್ಕೊಂಡು, ಅಯ್ಯೋ ಪಡ್ಕೊಳ್ಳೋದೊಂದು ಬಾಕಿ, ನಿಲ್ಸ್ಬಿಡೋ ಅಂತ. ವಾಂತಿ ಬರಂಗೆ ಆಗೋಯ್ತು ಗೈಸ್. ಲಾಗ್ ಮಾಡೋ ಮೂಡೆ ಹೊರಟೋಯ್ತು ನನಗಂತೂ. ಅಪ್ಪ ಅರುಣ್ ಎಲ್ಲ ಛತ್ರಿ ಹಿಡ್ಕೊಂಡು ನಿಂತಿದ್ದಾರೆ. ಹೋದ ವರ್ಷ ಯಾರು ಕಾಲಿಟ್ಟ ಜಾಗ ಇರ್ಲಿಲ್ಲ. ನನ್ನೇ ಬಿಟ್ಬಿಟ್ಟು ಓಡ್ತಾವಳೆ. ಇನ್ಯಾವುದು ಆಟ ಆಡೋಣ? ಯಾವ ಆಟ ಕೊಡೋಣ ಕಣಪ್ಪ ನಾನು. ಬಜ್ಜಿ ಮೆಣಸಿನ್ಕಾಯಿ ತಿನ್ನೋಣ ನಾವು. ಗೈಸ್ ಬಜ್ಜಿ ಮೆಣಸಿನ್ಕಾಯಿ ತಿನ್ನೋಕೆ ಬಂದಿದ್ದೀವಿ. ಬಜ್ಜಿನೇ ಕೊಡಿ, ಎರಡನೇ ಮೆಣಸಿನ್ಕಾಯಿ ಕೊಡಿ. ಸೊ ಮೆಣಸಿನ್ಕಾಯಿ ಬಜ್ಜಿ ತಿನ್ನೋಣ ನಾವು. ಸೊ ಬನ್ನಿ ಗೈಸ್, ಮೆಣಸಿನ್ಕಾಯಿ ಬಜ್ಜಿ ತಿನ್ನೋಣ. ಯಾಕೆ ಹಿಂಗ್ ಮಾಡ್ತಾ ಇದ್ದೀವಿ? ಅದೇ ನಿನಗೆ ಕೆಳಗಡೆ ಹೋಗೋಣ. ಎಲ್ಲ ಮಳೆ ಬಂದ್ಬಿಟ್ಟು ಎಲ್ಲ ಹಿಂಗೆ ನಿಂತ್ಕೊಬಿಟ್ಟವ್ರೆ. ಎಲ್ಲ ಅಲ್ಲಿ ಜಾಸ್ತಿ ಎಲ್ಲ ಚೇರೆಲ್ಲ ಖಾಲಿ ಖಾಲಿ ಖಾಲಿ. ಈ ಸತಿನೇ ಕಾದಿರೋದು ಅಲ್ವಾ? ಈ ಸತಿನೇ ಮಳೆ ಬಂದಿರೋದು. ಎಲ್ಲ ಸ್ಟೇಜ್
ವರ್ಷ ಬಂದಿದ್ದಾಗ ಫುಲ್ಲು ಜನ ಎಲ್ಲ 3 ಗಂಟೆ 4 ಗಂಟೆಯಿಂದನೇ ಬಂದು ಚೇರ್ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಸೊ ಈ ವರ್ಷ ಮಳೆ ಬಂದಿದ್ದರಿಂದ ಟೈಮು ಸಮಯ 7:30 8 ಗಂಟೆ ಆಯ್ತಾ ಇತ್ತು. ಜನಗಳೆಲ್ಲ ನೋಡ್ತಾ ಇದ್ದೀವಿ ನೀವು, ಚೇರ್ ಎಲ್ಲ ಖಾಲಿ ಬಿಟ್ಟಿದೆ. ಈ ಸತಿ ಆರ್ಕೆಸ್ಟ್ರಾ ಫಂಕ್ಷನ್ನು ಈ ರೀತಿಯ ಪರಿಸ್ಥಿತಿ. ಸೊ ಅದಕ್ಕೆ ಜನ ಖಾಲಿ ಇರೋದ್ರಿಂದ ಎಲ್ಲ ಮುಂದೆ ಹೋಗ್ತಾರೆ. ನೋಡ್ಬೇಕು ಅಂತ ನಾನು ಇದೇ ಫಸ್ಟ್ ಇಲ್ಲಿವರೆಗೆ ಬಂದಿರೋದು. ಟಿಕೆಟ್ ಹೋಯ್ತು ಮಳೆ, ಎಲ್ಲ ಕಿರ್ಕ್ತಾವ್ರೆ, ಕ್ಯಾಕ್ ಹೊಡಿತಾವ್ರೆ, ಚೇರೆಲ್ಲ ದಬಾಕೊಂಡ್ಬಿಟ್ಟವ್ರೆ. ವಿಡಿಯೋ ಮಾಡಕ್ಕೆ ಅಂತ ನಾನು ಒಂಥರ ಇದ್ಯಾವುದೋ ಪಿಕ್ಚರಲ್ಲಿ ಛತ್ರಿ ಹಿಡ್ಕೊಂಡು ನಿಂತಿರ್ತಾರಲ್ಲ, ಈಗ ಏನಾರ ಮಳೆ ನಿಂತೋದ್ರೆ ಎಲ್ಲ ಅಲ್ಲಿ ಇರೋರೆಲ್ಲ ಹೋಗ್ಬಿಡ್ತಾರೆ ಹಂಗೇನೆ. ಎಲ್ಲ ಒಳಗೆ ಓಡ್ ಬಂದ್ಬಿಡ್ತಾರೆ. ಇಲ್ಲ ನೋಡಿ ಇವ್ರನ್ನ ನೋಡಿ ಎಲ್ಲ ಇವ್ರಿಗೆ ಒಂಥರ ಆಟ ಆಗೋದು. ಸುದೀಪ್ ಸಮಸ್ಯೆನೇ ಎಲ್ಲ ಆಸಾಡೋದ್ ಮಳೆ ಇದು. ಇಷ್ಟೊತ್ತಿಗೆಲ್ಲ ಬಿತ್ತನೆ ಆಗ್ಬೇಕಿತ್ತು, ಇನ್ನ ಬಿತ್ತನೆ ಆಗಿಲ್ಲ ನಮ್ಮೂರ್ ಕಡೆ. ನೋಡಿ ದಿನ ಉಳಿತಿರ್ಲಿಲ್ಲ, ಇವತ್ತು ಹೆಂಗ್ ಬರೋದೆ. ಅಲ್ಲೇ ಚೆನ್ನಾಗಿ ಮಾಡೋರೆ. ಆ ಕಡೆ ಇನ್ನೊಂದು ಅಲ್ಲಿ ಶ್ರೀರಾಮ ಥಿಯೇಟರ್ ತಾವ್ ಚೆನ್ನಾಗಿ ಮಾಡ್ತಾರೆ. ಅದು ಇದು ಒಂದೇ ತರ ಮಾಡ್ಬಿಟ್ಟವ್ರೆ ಈ ಸತಿ. ಹೌದಾ? ಅಲ್ಲೂ ಇದು ದೊಡ್ಡದಾಗಿ ಮಾಡಿದ್ರು 12 ಗಂಟೆ ಕಾಣಿಸೋದು. ಇದು ಈ ಸತಿ ಸಿಂಪಲ್ ಆಗಿ ಮಾಡ್ಬಿಟ್ಟವ್ರೆ. ಅವ್ರಿಗೂ ಗೊತ್ತಿತ್ತು ಅನ್ಸುತ್ತೆ ಹವಾಮಾನ ಇಲಾಖೆ ಕಡೆಯಿಂದ ಮಳೆ ಬರ್ತದೆ ಅಂತ. ಹೋದ್ ಸತಿ ಅಲ್ಲಿ ಇದಾಕೊರಲ್ಲ ಅವ್ರಿಗೆ ಛತ್ರಿ ತರ ಆ ತರ ಹಾಕ್ಬಿಟ್ಟಿದ್ರು. ಹೋದ್ ಸತಿ ನೆನೆಬಾರ್ದು ಅಂತ. ಆ ಸತಿನೂ ಮಳೆ ಬಂದಿತ್ತು ನಮ್ಗೆ. ಇದೇ ತರ ಚೇರ್ ಈ ಸತಿ ಎಲ್ಲ ಓಪನ್ ಮೇಲೆ. ಸ್ಟೇಜ್ ನಡೀತದ, ಅಲ್ಲಿ ಮೇಲೆ ಏನು ಇಲ್ಲ ಕಣ. ಸ್ಟೇಜ್ ನಡೀತದ. ಅವರು ಹೊರಗಡೆನೂ ಛತ್ರಿ ಹಾಕೊಂಡವ್ರೆ. ಅಲ್ಲೆಲ್ಲ ಸ್ಟೇಜ್ ಎಲ್ಲ ನೆನೀತಾ ಐತೆ. ಆಗಲ್ಲ. ಪಾಸ್ ಕೊಟ್ಟು ಪಾಸ್. ಈಗ ಯಾವ ಪಾಸ್ ಕೇಳಲ್ಲ. ಈಗ ಹೋಗ್ಬಿಟ್ರೆ ಬಂದ್ಬಿಡ್ತೀವಿ ಅಂತ ಹೋಗ್ಬೇಕು ಒಳಗೆ. ಅಲ್ಲಿ ಎಲ್ಲ ಒಳಗೆ ಹೆಂಗ್ ನುಗ್ತಾವ್ರೆ ಅಲ್ಲಿ. ಗೈಸ್ ನೋಡಿ ನಮ್ಮ ಹಿಂದಗಡೆ ಏನು ಜನ ಸಾಗರಾಜ. ಏ ಲಾಸ್ಟ್ ಪೇಜ್ ಅವರು ಕುತ್ಕೋಬೇಕು. ಏಯ್ ಸುದೀಪ್ ಬಂದ್ರು ಅನ್ಸುತ್ತೆ. ಅರುಣ್ ಅವರು ಇಲ್ಲಿಂದನೇ ನೋಡ್ತಾವ್ರೆ ಸುದೀಪ್ ಬಂದಿದ್ದಾರೆ ಅಂತ. ಆದ್ರೆ ಬಂದಿಲ್ಲ. ಈ ಮಳೆಯಲ್ಲಿ ಸುದೀಪ್ ಅವ್ರು ಬಂದಿರ್ತಾನೆ, ಏನ್ ಮಾತಾಡ್ತಾರೆ ಹೇಳಿ. ನೋಡಿ ನಮ್ಮ ಬ್ಯಾಕ್ ಗ್ರೌಂಡ್ ಹೆಂಗಿದೆ, ಚಿರ್ಕೊಂಡ್ಬಿಟ್ಟಿದೆ. ಮಳೆ ಬಿಡುವ ಹಾಗೆ ಕಾಣುತ್ತಿಲ್ಲ. ಹೌದು, ಅದರಿಂದ ನಾವಿಲ್ಲಿ ಟ್ರೈ ಮಾಡ್ದಾಗ ಗೈಸ್ ಪಾಸ್ ಇಲ್ಲ, ಜಂಪ್ ಮಾಡ್ಬಿಟ್ಟು ಇಲ್ಲಿ ಗೇಟ್ ಕಾಣಿಸ್ತಿದ್ಯಲ್ಲ ಇದನ್ನ ಆರ್ಬಿಟ್ಟು ಜಂಪ್ ಮಾಡಿ ಹೋಗ್ಬಿಡೋಣ ಅಂತ ಐಡಿಯಾ ಮಾಡ್ದವ. ಆದ್ರೆ ಒಬ್ರು ಹೇಳಿದ್ರು ಹೋದ್ಮೇಲೆ ಲಾಕ್ ಆಗ್ಬಿಡ್ತೀರಾ ಅಂತ, ಬರೋದು 12 ಗಂಟೆ 1 ಗಂಟೆ ಆಗ್ಬಿಡ್ತದೆ ಅಂತ. ಅದಕ್ಕೆ ರಿಸ್ಕ್ ತಗೊಳ್ದೆ ನಾವು ಇಲ್ಲೇ ನಿಂತು ನೋಡ್ತಾ ಇದ್ದೀವಿ. ಏನಾದರೂ ಮಳೆ ಇಲ್ದೋಗಿದ್ರೆ ಇಷ್ಟೊತ್ತಿಗೆ ಬರೋಕೆ ಆಯ್ತಿತ್ತ ನಾವು. ಫೈನಲಿ ಒಳಗಡೆ ಹೋಗಕ್ಕೆ ಇದೇ ಫಾರ್ ದ ಫಸ್ಟ್ ಟೈಮ್ ಇಷ್ಟು ಹತ್ರಕ್ಕೆ ಹೋಯ್ತಾ ಇರೋದು. ಮಳೆ ಬಂದ ಕಾರಣ ಇದೇ ಫಸ್ಟ್ ಇಲ್ಲಿಗೆ ಬಂದಿರೋದು. ಇದೇ ಫಸ್ಟ್ ಟೈಮ್. ಗಾಯ್ಸ್ ನಾನು ಕಾಂಪೌಂಡರ್ ಬಂದೆ. ಕಾಂಪೌಂಡೇ ಇಲ್ಲ ಇಲ್ಲಿ. ಕಾಂಪೌಂಡ್ ಸಾರಿ ಗೇಟ್ ಆರ್ ಬಂದೆ. ಎಲ್ಲ ಛತ್ರಿ ಹಾಕಿ ನಿಂತ್ಕೊಂಡು ನನ್ನೇ ಬಿಟ್ಬಿಟ್ಟು ಹೊಂಟೋದ್ಲು. ಛತ್ರಿ ಅಂದರೆ ನೆನಿಲಿ ಅಂದ್ಬಿಟ್ಟು ನನ್ನೇ ಬಿಟ್ಬಿಟ್ಟು ಹೊಂಟೋದ್ಲು. ನೋಡಿ ನೆನಿತಾ ಇದ್ದೀನಿ ನಾನು, ಅವಳೇ ಛತ್ರಿ ಹಾಕೊಂಡು ನಿಂತಾಳೆ. ಪಾಪ ನಮ್ಮ ಕ್ಯಾಮ್ರಾಮನ್ಗಳ ಪರಿಸ್ಥಿತಿ ನೋಡಿ. ಮೇಲ್ಗಡೆ ಒಂದು ಛತ್ರಿ ವ್ಯವಸ್ಥೆ ಮಾಡಿಲ್ಲ, ಒಂದು ರೈನ್ ಕೋಟ್ ವ್ಯವಸ್ಥೆ ಇಲ್ಲ. ಅಲ್ಲೊಬ್ರು ಅವ್ರು ನೋಡಿ, ಚೇರ್ ಹಾಕೊಂಡು ನಿಂತವ್ರೆ. ಅಲ್ಲೊಬ್ರು ಎಷ್ಟು ಎಷ್ಟಾಗುತ್ತೆ ಇಲ್ಲಿ ನೋಡಿದ್ರೆ ಡಾಕ್ಟರೆಲ್ಲ ನಾವು ಇಲ್ಲಿ ಗಂಟ ಬಂದ ನಾವು ಆರ್ಬಿಟ್ಟು ವಿಡಿಯೋ ಮಾಡಿದ್ರೆ ಕಡೆ ಒಂದು ಸ್ವಲ್ಪ ನಿಂತಾಗ ಎಲ್ಲ ನಿಂತವ್ರೆ ಇಲ್ಲಿ. ಗೋಲ್ಡು, ಡೈಮಂಡು, ಸಿಲ್ವರು ಯಾವುದು ಅಂತಾನೆ ಗೊತ್ತಿಲ್ಲ. ಎಲ್ಲ ಒಂದು ನಿಮಿಷ. ಈ ಕಡೆ ಮಾತ್ರ ಸೌಂಡ್ ಕೇಳಿಸ್ತದೆ, ಈ ಕಡೆ ಮಾತ್ರ ಬರ್ತದೆ. ಎಲ್ಲ ಜೋರಾಗಿ ಕಿಚ್ಚ ಕಿಚ್ಚ ಕಿಚ್ಚ.
ಅನುಶ್ರೀ ಮೇಡಮ್ ಅವರಿಗೆ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಪುನೀತ ಕನ್ನಡಿಗರಿಗೆ ನಮಸ್ಕಾರ, ನಮಸ್ಕಾರ. ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್ ರಾಮನಗರ. ಈ ಮಳೆಯಲ್ಲೂ ಕೂಡ ಇಷ್ಟು ಜನ ಇದ್ದಾರೆ ಅಂದ್ರೆ ನಿಜವಾದ ಕನ್ನಡ ಅಭಿಮಾನಿಗಳು ಇರೋದು ನಮ್ಮ ರಾಮನಗರದಲ್ಲೇ. ಏನ್ರಿ ಏನ್ರಿ ಎನರ್ಜಿ, ಏನ್ರಿ ಸೌಂಡ್. ಮೊದಲನೇದಾಗಿ ತುಂಬಾ ತುಂಬಾ ಖುಷಿ. ರೆಡಿನಾ? ಟಾರ್ಚ್ ಲೈಟ್ ರೆಡಿನಾ? ಓಕೆ, ಬರೀ ಕ್ಯಾಮ್ರಾಸ್ ಮಾತ್ರ ರೆಡಿ ಇಟ್ಕೊಳ್ಳಿ. ರೆಡಿ ಆನ್ ದ ಕೌಂಟ್ ಆಫ್ 5 4 3 2 1. ಲೆಟ್ಸ್ ವೆಲ್ಕಮ್ ಕಿಚ್ಚ ಸುದೀಪ್ ಸರ್. ಇಷ್ಟು ಮಳೆಯಲ್ಲೂ ಕೂಡ ಇಷ್ಟು ಅಭಿಮಾನಿಗಳು ಕಾಯ್ತಾ ಇರೋದು ಕೇವಲ ಒಂದು ಹೆಸರಿಗೋಸ್ಕರ, ದಟ್ ಇಸ್ ಸುದೀಪ್ ಸರ್. ಮೈಸೂರಿನ ದಸರಾ ಹಬ್ಬ ಎಷ್ಟು ದೊಡ್ಡದ ಅಷ್ಟೇ ದೊಡ್ಡದಾಗಿ ಆಚರಿಸ್ಕೊಂಡ್ ಬಂದಂತ ಇವರಿಗೆ ಅದನ್ನ ಅಷ್ಟೇ ದೊಡ್ಡದಾಗಿ ಮಾಡಿರೋ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಹ್ಯಾಟ್ಸ್ ಆಫ್ ಹೇಳಬೇಕು. ಅದು ಮೇಲೆತ್ತಿ ಕ್ಯಾಮ್ರಾನ. ಅಣ್ಣ ಲೈಟ್ ಆಫ್ ಮಾಡಿ, 2 ಫ್ಲಡ್ ಲೈಟ್ ಆಫ್ ಮಾಡಿ. ನಮ್ಮ ಬಾಸ್ ಬಹಳ ಕಲಾವಿದರೆಲ್ಲ ಬರೋರಿದ್ದಾರೆ. ಎಲ್ಲರ ಮೇಲೆ ನಿಮ್ಮ ಪ್ರೀತಿ ಇರಲಿ, ಕನ್ನಡದ ಮೇಲೆ ನಿಮಗೆ ಪ್ರೀತಿ ಇರಲಿ ಅಂತ ಸಾಹೇಬ್ರಿಗೆ ಕರೆಸಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಅನು, ಥ್ಯಾಂಕ್ ಯು ಸೋ ಮಚ್ ಸರ್. ಕಳೆದ ಬಾರಿ ನಾವು ಬಿಗ್ ಬಾಸ್ ಫಿನಾಲೆ ಅನೌನ್ಸ್ಮೆಂಟ್ ಕೂಡ ಇದೇ ರಾಮನಗರದಲ್ಲಿ ನಾವು ಮಾಡ್ಬೇಕಾದ್ರೆ ಇವೆಂಟ್ ಅಲ್ಲಿ ಹೇಳಿದ್ವಿ. ಅಂಡ್ ಈಗ ಮತ್ತೆ ಸುದೀಪ್ ಸರ್ನ ಬಿಗ್ ಬಾಸ್ ಮೂಲಕ ನೋಡೋದಕ್ಕೆ ಕೋಟ್ಯಾಂತರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಈ ಬಾರಿ ಬಿಗ್ ಬಾಸ್ ಇಂದ ನಮ್ಮ ಅಭಿಮಾನಿಗಳು ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಸರ್? ಇಕ್ಬಾಲ್ ಹುಸೇನ್ ಸರ್ ಅವರ ಅಮೃತಾಸದಿಂದ ಕರ್ನಾಟಕದ ಅಭಿನಯ ಚಕ್ರವರ್ತಿ, ಸ್ಯಾಂಡಲ್ವುಡ್ ಬಾದ್ಶಾ, ನಮ್ಮೆಲ್ಲರ ಪ್ರೀತಿಯ ಕಿಚ್ಚ ಸುದೀಪ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಿಮ್ಮ ಪ್ರೀತಿಯ ಚಪ್ಪಾಳೆಯೊಂದಿಗೆ ಗೌರವಪೂರ್ವಕವಾದಂತ ಸನ್ಮಾನವನ್ನ ಮಾಡಲಾಗ್ತಾ ಇದೆ. ಐತಿಹಾಸಿಕ ರಾಮನಗರ ಶ್ರೀ ಚಾಮುಂಡೇಶ್ವರಿ ಕರಗ ಮಹೋತ್ಸವ 2026 ಈ ಬೃಹತ್ ಆದಂತ ವೇದಿಕೆಯಲ್ಲಿ ರಾಮನಗರದ ನಿಮ್ಮೆಲ್ಲರ ಫಸ್ಟ್ ಸಾಂಗ್ ನಿಮಗೋಸ್ಕರ ಡೆಡಿಕೇಶನ್. ಲೆಟ್ಸ್ ಗೋ. ರಾಮನಗರ ಬರ್ಲಿ ಚಪ್ಪಾಳೆ ನಮ್ಮ ಡಾನ್ಸರ್ಸ್ಗೆ ಹಾಗೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ಗೆ. ಇಷ್ಟೆಲ್ಲ ಸೌಂಡ್ ಆಗ್ತಾ ಇದೆ ಅಂದ್ರೆ ಎಂಟ್ರಿ ಆಗಿದೆ. ರಾಮನಗರ ನಿಮ್ಮನ್ನ ಭೇಟಿ ಮಾಡಿದ್ದಕ್ಕೆ ಇನ್ನು ಸ್ವಲ್ಪ ಹೊತ್ತಲ್ಲಿ ವೇದಿಕೆ ಮೇಲೆ ಬರ್ತಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಯುತ ಡಿ.ಕೆ. ಶಿವಕುಮಾರ್ ಸರ್. ಈ ಸೌಂಡ್ಗೆ ಒಬ್ಬ ಬ್ರ್ಯಾಂಡ್, ಅದು ನಮ್ಮ ಡಿ.ಕೆ. ಶಿವಕುಮಾರ್ ಸರ್. ಓಕೆ, ಮುಖ್ಯಮಂತ್ರಿಗಳು ಆಗಮಿಸ್ತಾ ಇರೋದ್ರಿಂದ ದಯಮಾಡಿ ಎಲ್ಲರೂ ಕೂತ್ಕೊಂಡ್ರೆ ನಮಗೆ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಕೂತ್ಕೊಳ್ಳಿ. ಅವರ ಇರುವಿಕೆಯಲ್ಲಿ ವೇದಿಕೆ ಮೇಲೆ ದಯವಿಟ್ಟು ಇಕ್ಬಾಲ್ ಸರ್. ಚಾಮುಂಡಿ ಕರ ಉತ್ಸವ ಅಂತ
ಅವ್ರಿಗೆ ಕೊಡ್ಬೇಕು. ಮಗ ಇಲ್ಲೆಲ್ಲರೂ ಇರೋರೆಲ್ಲರೂ ಕೂಡ ನಾವು ಜಿಲ್ಲೆ ಮಕ್ಕಳು, ಈ ತಾಲೂಕಿನ ಮಕ್ಕಳು. ನಾವು ನಮ್ಮೂರಿನ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ, ನಮ್ಮೂರಿನ ಬಗ್ಗೆ ಚಿಂತನೆಯನ್ನು ಮಾಡಬೇಕಾಗಿದೆ. ಆಯ್ತು ಆಯ್ತು ಆಯ್ತು, ಸುಮ್ಮನೆ ಗೊತ್ತಾಯ್ತು ನನಗೆಲ್ಲ. ಆಯ್ತು, ಮಾತಾಡ್ಲಾ? ಬರೀ ನಿಮ್ಮ ಡಿ ಬಾಸ್ ಅಂತ ಹೇಳ್ತಾ ಇದ್ದೀರಾ. ಕಾರ್ಯಕ್ರಮ ನಡಿಬೇಕಾ ಬೇಡವಾ? ಸುಮ್ಮನೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಯ್ತು. ಈ ತರ ಮಾಡಿ ಹಾಳು ಮಾಡ್ಕೋತಾ ಇದ್ದೀರಾ ನೀವು. ಸ್ವಲ್ಪ ಸುಮ್ಮನೆ ಬೋಲೋ ಭಾರತ್ ಮಾತಾ ಕಿ, ತಾಯಿ ಚಾಮುಂಡೇಶ್ವರಿಗೆ, ರಾಮನಗರದ ಕರಗ ಮಹೋತ್ಸವಕ್ಕೆ ಬಂಧುಗಳೇ. ಹೋರ ಸುಮ್ಮನೆ ಈ ಭಾಷೆ ಕಟ್ಕೊಂಡು ಹೋಲಿ ಅವರು. ಇದು ನಮ್ಮೆಲ್ಲ ಗೌರವ ಇದೆಲ್ಲ. ನಾನು ಇಡೀ ರಾಮನಗರಕ್ಕೆ ಗೌರವ ಇದು. ದಯವಿಟ್ಟು ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ದಯವಿಟ್ಟು ನಮ್ಮ ಕ್ಷಮೆ ಯಾಚಿಸ್ತೀನಿ. ದಯವಿಟ್ಟು ಬೇಕಾದಷ್ಟು ನಮ್ಗೆಲ್ಲರೂ ಕೂಡ ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿ ನಡಿಬೇಕಾದ್ರೆ ನಮ್ಮ ಕಾರ್ಯಕ್ರಮ, ನಮ್ಮೂರ ಕಾರ್ಯಕ್ರಮ ಇದು, ನಿಮ್ಮೆಲ್ಲರ ಕಾರ್ಯಕ್ರಮ ಇದು. ಪ್ರತಿಯೊಬ್ಬರು ಕೂಡ ನಾವೆಲ್ಲರೂ ಕೂಡ ಸಂತೋಷವಾಗಿ ಭಕ್ತಿಯಿಂದ ಆಚರಣೆ ಮಾಡುವಂತ ಕಾರ್ಯಕ್ರಮ. ದಯವಿಟ್ಟು ನಿಶ್ಶಬ್ದ ಆಗಿರಿ. ದಯವಿಟ್ಟು ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಎಲ್ಲ ರಾಮನಗರ ನನ್ನ ತಂದೆ ತಾಯಂದಿರಿಗೆ, ಯುವಕರಿಗೆ, ಚಾಮುಂಡಿಯ ಹೊಸ ಮಂತ್ರಿಗಳಾಗಿ ನಮಗೆ ಹೊಸ ಶಕ್ತಿ ಭಗವಂತ ಕೊಟ್ಟಿದ್ದಾರೆ. ನಮ್ಮ ಬಾಲಕೃಷ್ಣ ಅವರು ನಮ್ಮ ಜಿಲ್ಲೆಯ ಈ ಮಣ್ಣಿನ ಮಗ, ಈ ಜಿಲ್ಲೆಯ ಮಗ, ಇವತ್ತು ಮಂತ್ರಿ ಆಗಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರೂ ಪರವಾಗಿ ಅಭಿನಂದನೆ. ಜೋರಾದ ಚಪ್ಪಾಳೆ ಒಂದು. ಉಸ್ತುವಾರಿ ಮಂತ್ರಿಗಳು ಮುಂದಕ್ಕೆ. ಆಮೇಲೆ ಇನ್ನೊಂದು ಖುಷಿ ಏನಂದ್ರೆ, ಇದೇ ವೇದಿಕೆ ಮೇಲೆ ಪ್ರೋಗ್ರಾಮ್ ನಡಿಬೇಕಾದ್ರೆ, ರಾಮೋತ್ಸವ ನಡಿಬೇಕಾದ್ರೆ ನಮ್ದು ಬಿಗ್ ಬಾಸ್ ಫೈನಲ್ ಇತ್ತು. ಅವಾಗ್ಲೂ ರಾಮನಗರದ ಜನ ಇನ್ನೂ ಅನೌನ್ಸ್ ಆಗಿರಲಿಲ್ಲ. ಅಷ್ಟೊಂದು ಪ್ರೋತ್ಸಾಹ, ಗಿಲ್ಲಿ ಗೆಲ್ತಾರೆ ಅಂತ ಅಷ್ಟೊಂದು ಪ್ರೋತ್ಸಾಹ ಮಾಡಿದ್ರಿ. ಸಾಯ್ತು ಮದ್ದೆಯಾಗು ಅಂತಾರೆ, ಅಜ್ಜಿಯಾಗು ಸಾಯ್ ಬಂದು ಮಗುನ ಕೇಳ್ತಾರೆ. ನನ್ಗಾಕೆ ಕಂಡಳು ಹಿಂಗ್ಯಾಕೆ ನಕ್ಕಳು.
ಹಾಗೆ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಮಾಡಿದ್ದಕ್ಕೆ ತುಂಬ ಸಂತೋಷ ಇದೆ. ರಾಮನಗರಕ್ಕೆ ಬರ್ತಾನೆ ಇರ್ತೀವಿ ನಾವು. ವಾಪಸ್ ಹೊರಟಿದ್ದೀವಿ ಗೈಸ್. 10 ಗಂಟೆ ಟೈಮ್ ಆಗಿದೆ. ತೋರಿಸಿ. ಓಕೆ ಆ ಕಡೆ ಎಲ್ಲ ಇನ್ನು ದೇವಸ್ಥಾನದ ಒಳಗಡೆ ಗೈಸ್ ಟೈಮ್ ಬಂದು 10:45 ಆಲ್ರೆಡಿ. ನಾವು ಇನ್ನು ಕೊನೆವರೆಗೂ ಇರೋಣ ಅಂತ ಅಂದ್ಕೊಂಡ್ವಿ. ಸೊ ಅರುಣ್ ಅವರು ಬೆಳಿಗ್ಗೆ ಎದ್ದು ಡ್ಯೂಟಿಗೆ ಹೋಗ್ಬೇಕಾಗಿರೋದ್ರಿಂದ ಅವರು ರೆಸ್ಟ್ ಮಾಡಬೇಕು. ತುಂಬ ಟಯರ್ಡ್ ಆಗಿದ್ದು, ಇನ್ನೂ ಊಟ ಮಾಡೇ ತಿಂದಿದ್ದಿಲ್ಲ. ಅವ್ರ ಫೇವ್ರೇಟ್ ಹೋಟೆಲ್ ಬೇರೆ ಬಾಗ್ಲಾಗ್ಬಿಟ್ಟೈತೆ 10:45. ಸೊ ಅದಕ್ಕೆ ಬೇರೆ ಅಂಗಡಿಗೆ ಬಂದಿದ್ದೀವಿ ನೋಡಿ. ಬೇರೆ ಅಂಗಡಿನಲ್ಲಿ ಎಗ್ ರೈಸನ್ನು ಬಸ್ಕೊತಾ ಇದ್ದಾರೆ. ಸೊ ಇನ್ನು ರಚಿತಾರಾಮೋಗಿ ಇಲ್ಲಿ ಬೇರೆ ಅಪ್ಪ ಚಂದನ್ ಶೆಟ್ಟಿ ಅವರೆಲ್ಲ ಬರ್ತೀನಿ ಅಂತ ಹೇಳಿದ್ರು. ಅವ್ರನ್ನೆಲ್ಲ ಮಾಡೋಕ್ಕಾಗಿಲ್ಲ. ರೀಸನ್ಸ್ ಇಷ್ಟೇ. ಸೊ ಇದಿಷ್ಟು ಇವತ್ತಿನ ಲಾಗ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ.